ನಮಸ್ಕಾರ ಮಿತ್ರರೇ. ನಾವು ಸುಮಾರಾಗಿ ಈ ಇಂಗ್ಲೀಷ್ ವ್ಯಾಕರಣದ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೂ ಏನು ಪರವಾಗಿಲ್ಲ. ಅಂದರೆ ಈ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅನ್ನೋ ಒಂದು ವಿಭಾಗದ ಅಡಿ ನಾವು ಡೈರೆಕ್ಟ್ ಇಂಡೈರೆಕ್ಟ್, ಡಿಗ್ರೀಸ್, ಆ್ಯಕ್ಟಿವ್ ಪ್ಯಾಸಿವ್ ಇಷ್ಟೆಲ್ಲ ಕಲ್ತಿದ್ದೇವೆ. ಇನ್ನು ಕೆಲವೊಂದು ಉಳಿದಿದೆ, ಚಿಕ್ಕದಿದೆ. ಅದು ಅಂದರೆ ರಿಮೂವ್ ಟು ಅಂತಾರೆ, ನೋ ಸೂನರ್ ದ್ಯಾನ್, ಆ್ಯಸ್ ಸೂನ್ ಆ್ಯಸ್ ಅನ್ನುವ ಈ ಎರಡು ಶಬ್ದಗಳನ್ನು ಇಂಟರ್ಚೇಂಜ್ ಮಾಡುವಾಗ ವಾಕ್ಯದಲ್ಲಿ ಅಥವಾ ವಾಕ್ಯದ ರಚನೆಯಲ್ಲಾಗುವ ಬದಲಾವಣೆ ಯಾವೆಲ್ಲ. ಆಮೇಲೆ ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಫಾರ್ಮ್ ಮಾಡೋದು ಹೇಗೆ ಅನ್ನೋದನ್ನು, ಈ ಮೂರೂ ಸೇರಿ ಸುಮಾರಾಗಿ ನನಗನ್ನಿಸುತ್ತೆ ಒಂದು ಕ್ಲಾಸ್ ಮಾಡ್ಬೋದು ನಾವು. ಅದಕ್ಕೆ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ, ಇದರ ಒಂದು ಮುಂದಿಂದು ಅಥವಾ ಕೊನೆಯದಂತ ನಾವೇನು ಹೇಳ್ತೀವಿ, ನಿಮಗೆ ನೆನಪಿದ್ದರೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ದೆ, ಈ ಗ್ರಾಮರ್ ಕ್ಲಾಸ್ಗಳಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚಿಂದ ಫಿಗರ್ಸ್ ಆಫ್ ಸ್ಪೀಚ್ವರೆಗೆ ಕಲಿಯೋಣ ಅಂಥೇಳಿ. ಸೊ ಇವತ್ತು ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಅಲಂಕಾರ ಅಂತ ನಾವೇನು ಕನ್ನಡ ವ್ಯಾಕರಣದಲ್ಲಿ ಕಲಿತೀವೋ ಅದು. ಏನು ಅಲಂಕಾರ ಅಂದರೆ ಭಾಷೆಯನ್ನು ಸಮೃದ್ಧವಾಗಿ ಅಥವಾ ವೈಭವಪೂರ್ಣವಾಗಿ, ಶೃಂಗಾರ ರೂಪಕವಾಗಿ ಉಪಯೋಗ ಮಾಡೋದು, ಬಳಸುವುದು. ಯಾವುದರಿಂದ ಇದನ್ನು ಮಾಡಬಹುದು? ನಮ್ಮ ಹತ್ರ ಶಬ್ದಗಳಿವೆ, ಆದರೆ ಯಾವಾಗಲೂ ನಮಗೆ ಸಮಾಧಾನ ಯಾವಾಗತ್ತೆ ಅಂದರೆ ನಾವು ಹೋಲಿಕೆ ಮಾಡಿದಾಗ ಸಮಾಧಾನ ಆಗುತ್ತೆ, ಅಥವಾ ಹೆಚ್ಚು ಪರಿಣಾಮಕಾರಿಯಾಗಿ ಒಂದೇನೋ ಅರ್ಥ ಆಗುತ್ತೆ. ಈಗ ನಮಗೆ ಗೊತ್ತಿಲ್ಲದ ಹಾಗೆ ಅನಾಯಾಸವಾಗಿ ನಾವು ಅಂದುಬಿಡ್ತೀವಿ, ಹೃದಯ ಕಲ್ಲು ಮಾಡ್ಕೊಂಡಿದ್ದಾನವನು ಅಂಥೇಳಿ. ಏನು ಹೃದಯ ಕಲ್ಲು ಮಾಡ್ಕೊಂಡಿದ್ದಾನಂದರೆ, ಆ ಹೃದಯ ಅನ್ನುವ ಒಂದು ಮೃದು ಭಾವನಾತ್ಮಕವಾಗಿ ಉಕ್ಕೇರುವಂತಹ ಒಂದು ಅವಯವ ಅದು. ಯಾವಾಗಲೂ ಅದನ್ನು ಕಲ್ಲಿಗೆ ಹೋಲಿಸ್ಬಿಡ್ತೀವಿ. ಅಂದರೆ ಅದು ಭಾವನಾತೀತ, ಭಾವನಾರಹಿತ ಕಲ್ಲು. ಅವನ ಹೃದಯ ಕಲ್ಲಿನಂತಿದೆ ಅಂತ ಹೇಳ್ತೀವಿ, ಅಥವಾ ಅವನು ಕಲ್ಲಾಗಿದ್ದಾನೆ ಅಂತ ಹೇಳ್ತೀವಿ, ಕಲ್ಲಾಗಿಸಿಕೊಂಡಿದ್ದಾನೆ. ಈ ರೀತಿಯೆಲ್ಲ ಏನು ಒಂದು ಹೋಲಿಕೆ ಮಾಡ್ತೀವೋ, ಈ ಹೋಲಿಕೆ ಭಾಷೆಗೆ ಒಂದು ಹೆಚ್ಚಿನ ಅರ್ಥ ಅಥವಾ ಒಂದು ಹೆಚ್ಚಿನ ಒತ್ತು, ನಾವು ಹೇಳುವ ಮಾತಿಗೆ ಒಂದು ಹೆಚ್ಚಿನ ಒತ್ತು ಕೊಡುತ್ತೆ, ಒಂದು ಹೆಚ್ಚಿನ ಪ್ರಭಾವ ಬೀರುವ ಶಕ್ತಿ ಕೊಡುತ್ತೆ. ಹಿಂದಿನ ಏನು ನಾವೆಲ್ಲ ಮಹಾನ್ ಕವಿಗಳು, ಲೇಖಕರು ಅಂತಿದ್ದೀವೋ, ಅವರೆಲ್ಲ ಈ ತರಹದ ಅಲಂಕಾರಗಳನ್ನು ಬಹಳ ಸಮರ್ಥಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಲೇ ಅವ್ರ ಹೆಸರು ಇಷ್ಟು ದೊಡ್ಡದಿದೆ. ಪ್ರತಿಯೊಬ್ಬ ಕವಿ ಮಾಡಿದ್ದು ಇದನ್ನೇ. ನೀವು ಕಾಳಿದಾಸನಿಂದ ಹಿಡಿದು ನಮ್ಮ ನೆಚ್ಚಿನ ದ ರಾ ಬೇಂದ್ರೆಯವರೆಗೆ ಬಂದರು, ಅವ್ರು ಮಾಡಿದ್ದು ಇದನ್ನೇ. ಮೊನ್ನೆ ಒಂದು ಯಾವುದೋ ಅವರು ಪಾಪ ದುಃಖಭರಿತವಾದ ಅವ್ರದ್ದೊಂದು ಕವಿತೆ, ಮತ್ತು ಅಷ್ಟೇ ಈ ಮ್ಯೂಸಿಕ್ ಪಾರ್ಟಿಯವರು ಹಾಳು ಮಾಡಿದಂಥ ಅವರ ಕವಿತೆ ಅಂದರೆ, ನೀ ಹಿಂಗೆ ನೋಡಬೇಡ ನನ್ನ ಅಂತೇನವರು ತಮ್ಮ ಮಕ್ಕಳು ತೀರ್ಕೊಂಡಾಗ ತಮ್ಮ ಹೆಂಡತಿಯನ್ನು ಕುರಿತು ದುಃಖವನ್ನು ವ್ಯಕ್ತಪಡಿಸಿದಾರೋ ಆ ಕವಿತೆ ಅದು. ಆ ಕವಿತೆಯಲ್ಲಿ ನೀವು ಇನ್ನೊಂದು ಸಾರಿ, ಈಗ ನಾನು ಹೇಳಿದ ಮೇಲೆ ಒಂದು ಸಾರಿ ಹೋಗಿ ಆ ಕವಿತೆ ಕೇಳೋಕ್ಕೆ, ಪ್ರತಿಯೊಂದಕ್ಕೂ ಒಂದೊಂದು ಅಪ್ರತಿಮವಾದಂತಹ ಹೋಲಿಕೆ ಇದೆ. ಇನ್ನೂ ಬೇಂದ್ರೆಯವ್ರನ್ನ ಬಿಟ್ಟರೆ ಯಾರು ಆ ತರಹ ಒಂದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ವೋ. ಇದು ಕಲ್ಪನಾತೀತ ಅಂತಾರಲ್ಲ, ಆ ತರಹದ ಉದಾಹರಣೆಗಳವು. ಕಣ್ಣುಗಳು ಕಮಲಗಳಂತೆ ಇದು ಎಲ್ಲರೂ ಮಾಡಿದ್ದಾರೆ. ನಾವು ಕಾಳಿದಾಸನು ಮಾಡಿದ್ದಾನೆ ಇದನ್ನು. ಆದರೆ ಹುಣಿಮೆ ಚಂದಿರನ ಹೆಣ ಬಂತು, ಮುಗಿಲಾಗ ತೇಲತ ಹಗಲ ಅಂತ ಏನಂತೀವಿ. ತಂಬಲಕ ಹಾಕದ ಕೆಂಪು ಗಿಣಿ ಗಡಕ ಹಣ್ಣಿನ ಹಂಗ. ಇವೆಲ್ಲ ಅಂದರೆ ಅದ್ಭುತವಾದಂಥ ಹೋಲಿಕೆಗಳು. ಈ ಏನು ಹೋಲಿಕೆಗಳು ಅಂತಿದೆಯೋ ಇದು ಅಲಂಕಾರ.
ಈ ಅಲಂಕಾರ ಇಂಗ್ಲೀಷ್ನಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅನಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಾವು ಕಲೀಲಿಕ್ಕೆ 3 ಅಲಂಕಾರಗಳನ್ನು ಕಲಿತೀವಿ. ಅಂದರೆ ಮೊದಲಿಂದನೂ ಇವು ಮೊದಲು ಇಟ್ಟಿದ್ದಾರೆ. ಇದು ಸರಳವಾಗಿ ನೇರವಾಗಿ ಅರ್ಥವಾಗುವಂತಹವು ಮತ್ತು ಮುಖ್ಯವಾದವು, ಸಾಮಾನ್ಯವಾಗಿ ಬಳಕೆಯಲ್ಲಿ ಬರುವವು ಅಂಥೇಳಿ 3 ಅಲಂಕಾರಗಳನ್ನು ಕಲಿಯುವ ಪದ್ಧತಿ ಇದೆ. ಅದರ್ವೈಸ್ 18-20 ಇರಬಹುದು ಅನಿಸ್ತದೆ ನನಗೆ. ಸೊ ಆ ಅಲಂಕಾರಗಳು ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನು? ನಾನು ನಿಮಗೆ ಹೇಳಿದೆ, ಹೋಲಿಕೆಯ ಒಂದು ರೀತಿ, ಹೋಲಿಕೆ ಮಾಡುವಂತಹ ಒಂದು ಪದ್ಧತಿ. ಈ ಹೋಲಿಕೆ ಮಾಡುವಾಗ ಒಂದು ಕಂಡೀಷನ್ ಇದೆ. ಸುಮ್ಮನೆ ಏನಾದರೂ ಒಂದನ್ನು ತಂದು ಈಗ ನಿನ್ನ ಮೂಗು ಗ್ಯಾಸ್ ಒಲೆ ಹಂಗಿದೆ ಅಂತ ಏನು ಅರ್ಥ ಇಲ್ಲದ ಮಾತುಗಳನ್ನು ಆಡಿದರೆ ಅದು ಅಲಂಕಾರ ಅನಿಸ್ಕೊಳ್ಳೋದಿಲ್ಲ. ಏನಿರಬೇಕು ಅಂದರೆ, ಆ ಹೋಲಿಕೆ ಮಾಡುವಂತಹ 2 ವಸ್ತುಗಳಲ್ಲಿ ಒಂದು ಕಾಮನಾಲಿಟಿ ಇರಬೇಕು, ಒಂದು ಕಾಮನ್ ಇರಬೇಕು ಗುಣ, ಒಂದು ಅಡ್ಜೆಕ್ಟಿವ್ ಕಾಮನ್ ಇರಬೇಕು ಅದರಲ್ಲಿ. ಅದು ಸುಂದರತೆ ಇರಬಹುದು, ಕಠೋರತೆ ಇರಬಹುದು, ಕ್ರೂರತೆ ಇರಬಹುದು, ಅದರ ರುಚಿ ಇರಬಹುದು, ವಾಸನೆ ಇರಬಹುದು, ಅದರ ಬಣ್ಣ ಇರಬಹುದು. ಏನೋ ಒಂದು ಅದರ ಗುಣ ಹೋಲಿಕೆ ಮಾಡುವಂತಹ 2 ವಸ್ತುಗಳಲ್ಲಿ ಕಾಮನ್ ಆಗಿ ಬಂದಿರಬೇಕು. ಆವಾಗ ಆ 2 ವಸ್ತುಗಳ ಹೋಲಿಕೆಯನ್ನು ಬಗೆಬಗೆಯಾಗಿ ಮಾಡುವ ಪದ್ಧತಿ ಈ ಫಿಗರ್ಸ್ ಆಫ್ ಸ್ಪೀಚ್. ನಾನು ಹೇಳಿದ ಹಾಗೆ ಈ 3 ಏನು ನಾವು ಕಲಿಬೇಕು ಅಥವಾ ಕಲೀಲೇಬೇಕು, ಗೊತ್ತಿರಲೇಬೇಕು ಅನ್ನೋದರಲ್ಲಿ ಮೊದಲನೇದ್ದು ಸಿಮಿಲಿ, SIMILE, ಸಿಮಿಲಿ ಅಂತಂದು ನಾವು ಉಚ್ಚಾರ ಮಾಡ್ತೀವಿ. ಇದು ಮೊದಲನೇದ್ದು. ಎರಡನೇದ್ದು ಮೆಟಾಫರ್, METAPHOR, ಮೆಟಾಫರ್. ಮೂರನೇದ್ದು ಪರ್ಸಾನಿಫಿಕೇಶನ್ ಅಂತ 3 ಇದೆ. ಅದು ಬಿಟ್ಟರೆ ನಿಮಗೆ ಬೇಕಾದಷ್ಟು ಇನ್ನೂ ಅಂದರೆ ಗ್ರಾಮರ್ ಪುಸ್ತಕ ತೆಗೆದ್ರೆ ತಮ್ಮದೇ ಆದಂಥ ಅವರಿಗೆ ಸೇರುವಂತಹ ಅನ್ರಿ ಅಥವಾ ಅವರಿಗೆ ಮಹತ್ವಪೂರ್ಣ ಅನಿಸಿದ್ದು ಲೀಸ್ಟೇ ಸಿಕ್ಬಿಡುತ್ತೆ. ಹೈಪರ್ಬೋಲಾ, ಆಮೇಲೆ ಆ್ಯಂಟಿಥೀಸೀಸ್, ಆಕ್ಸಿಮರಾನ್, ಎಪಿಗ್ರಾಮ್, ಅಪೋಸ್ಟ್ರೋಫ್, ಏನು ಅದರದ್ದು ಸರಣಿಗಳಿದೆ. ನಾವು ಈ 3ಕ್ಕೆ ನಮ್ಮನ್ನು ನಾವು ಸೀಮಿತ ಮಾಡ್ಕೊಳ್ಳೋಣ. ಮೊದಲನೇದ್ದು ಸಿಮಿಲಿ. ಸಿಮಿಲಿ ಅಂದರೆ ನಾವು ಕನ್ನಡದಲ್ಲಿ ಅದರಂತೆ ಇದು ಅಂತ ಏನು ಹೋಲಿಸ್ತೀವೋ ಅದು. ಅಂತೆ ಅನ್ನುವ ಶಬ್ದ ಬರಬೇಕು. ಇಂಗ್ಲೀಷ್ನಲ್ಲಿ ಆ್ಯಸ್ ಅಥವಾ ಲೈಕ್, ಈಗ ನಾವು ಡಿಗ್ರಿಯಲ್ಲಿ ಕಲ್ತ್ವಲ್ಲ, ಆ್ಯಸ್ ಗುಡ್ ಆ್ಯಸ್ ಫ್ಯಾಟ್ ಆ್ಯಸ್ ವೈಟ್ ಆ್ಯಸ್ ಅಂಥೇಳಿ, ಹಾಗೆ ಆ್ಯಸ್ ಅನ್ನುವ ಶಬ್ದ ಬರಬೇಕು. ಅಥವಾ ಲೈಕ್, ಹೀ ಈಸ್ ಲೈಕ್, ಶೀ ಈಸ್ ಲೈಕ್, ದಿಸ್ ಈಸ್ ಲೈಕ್, ದ ಟೇಸ್ಟ್ ಈಸ್ ಲೈಕ್ ಅಂತ ಏನಂತೀವಿ ಅದು ಬಂದಾಗ ನಾವು ಆ ಹೋಲಿಕೆಯನ್ನು ಸಿಮಿಲಿ ಅಂತ ಗುರುತಿಸ್ತೀವಿ. ಈಗ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾವು ಸಾಧಾರಣವಾಗಿ ಕಿತ್ತೂರು ಚೆನ್ನಮ್ಮ ಯುದ್ಧ ಭೂಮಿಯಲ್ಲಿ ಹುಲಿಯಂತೆ ಕಾದಿದಳು ಅಂತೀವಿ. ಹುಲಿಯಂತೆ, ಈ ಅಂತೆ ಅಂತೇನು ಬಂತಲ್ಲ, ಇದು ಸಿಮಿಲಿ. ಇದು ಸಿಮಿಲಿ ಬಹಳ ಈಸಿ ಗುರುತಿಡಿಯೋಕ್ಕೆ. ಮತ್ತು ಇದರ ಪ್ರಯೋಗವನ್ನು ತಿಳ್ಕೊಂಡು ಮಾಡಿದರೆ ಅರ್ಥಪೂರ್ಣವಾಗಿ ಪ್ರಭಾವಶಾಲಿಯಾಗಿ ಮಾಡಬಹುದು. ಈ ಕಿತ್ತೂರು ಚೆನ್ನಮ್ಮನಿಗೂ ಹುಲಿಗೂ ಏನು ಒಂದು ಪ್ರಾಣಿ, ಒಂದು ಮನುಷ್ಯ ಅಲ್ಲ. ಅದು ಏನು ಒಂದು ಶೂರತನದಿಂದ, ಒಂದು ದಿಟ್ಟತನದಿಂದ, ಒಂದು ಹುಲಿ ಕಲ್ಪನೆ ಮಾಡಿಕೊಡ್ರಿ ನೀವು, ಯುದ್ಧ ಮಾಡ್ತಾ ಇದೆ ಅಂದರೆ ಯಾವುದೋ ಒಂದು ಇನ್ನೊಂದು ತನ್ನಷ್ಟೇ ಬಲಿಷ್ಠವಾದಂಥ, ತನಗಿಂತ ಬಲಿಷ್ಠವಾದಂಥ ಪ್ರಾಣಿಯ ಮೇಲೆ ಯಾವ ರೀತಿಯಿಂದ ಮಾಡ್ತಾ ಇರ್ಬೋದು. ಆ ದಿಟ್ಟತನ, ಆ ಶೂರತನ, ಆ ವೀರತನ ಏನಿರಬಹುದು ಅದನ್ನು ಕಂಪೇರ್ ಮಾಡಿದ್ದಾರೆ ಕಿತ್ತೂರು ಚೆನ್ನಮ್ಮನ ವೀರತನಕ್ಕೆ. ಹೀಗೆ ಒಂದು ಕಾಮನಾಲಿಟಿ ಇರುತ್ತೆ ಅದರಲ್ಲಿ. ಆವಾಗ ಈ ಸಿಮಿಲಿಯನ್ನು ಬಳಸ್ತಾರೆ. ಸೊ ಸಿಮಿಲಿಯ ಉದಾಹರಣೆಗಳನ್ನು ನೋಡಿದರೆ ಅವರು ಇಂಗ್ಲೀಷ್ನವರು ತಮ್ಮ ಇದನ್ನು ಕೊಟ್ಟಿರ್ತಾರೆ, ಸಂಸ್ಕೃತಿ ಪ್ರಕಾರ ತಮ್ಮ ಸಾಹಿತ್ಯದಿಂದ ತೆಗೆದು ಕೊಟ್ಟಿರ್ತಾರೆ. ನೀವು ಲೈಕ್ ಆ್ಯಸ್ ಅಂತ ಹಾಕಿ ನೀವು ಯಾವುದನ್ನು ನಾವು ಏನು ಕನ್ನಡದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇತಿಹಾಸದಲ್ಲಿ ಬಳಸ್ತಿರೋ ಅದನ್ನು ಹಾಗೆ ಬಳಸ್ಕೋಬೋದು. ಯಾವುದನ್ನು ಇದು ಕಬ್ಬಿಣದ ಕಡಲೆ ಅಂತಿದೆ ಅಂತೀವಿ ನಾವು, ಅದನ್ನು ಬಳಸ್ಕೋಬೋದು.
ನಮ್ಮ ಭಾಷೆಗೆ ಯಾಕೆ ಯಾವಾಗಲೂ ಈ ಸಂಸ್ಕೃತಿಗೂ ಭಾಷೆಗೂ ಆ, ಆ, ಒಂಥರ ಬಿಡಿಸಲಾಗದಂಥ ಅವಿನಾಭಾವ ಸಂಬಂಧ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ನಮ್ಗೆ, ಇದಂತ ಹೇಳ್ತೀನಿ ನಿಮಗೆ, ಒಂದು ಭಾಷೆ ಸಾಯಿತು ಅಂದರೆ ಒಂದು ಸಂಸ್ಕೃತಿ ಸತ್ತು ಹೋಗುತ್ತೆ ಅಂತ. ಯಾಕೆಂದರೆ ಅದರದ್ದೇ ಇರುತ್ತೆ. ಇಂಗ್ಲೀಷ್ನಲ್ಲಿ ಇದೇ ಇದರಲ್ಲಿ ನಿಮಗೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಅಂತ ಇದೆ. ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಈಗ ಕನ್ನಡದಲ್ಲೂ ಇದೆ. ಬೆಳ್ಳಗೆ ಅನ್ನೋದನ್ನು ನೀವು ಹೇಳಬೇಕು ಅಂದರೆ ಎದರಷ್ಟು ಬೆಳ್ಳಗೆ? ಯಾವಾಗಲೂ ಒಂದೇ ಹೇಳ್ತಾರೆ ನಮ್ಮ ಕರ್ನಾಟಕದಾದ್ಯಂತ. ಯಾರು ಸುಣ್ಣದಷ್ಟು ಬೆಳ್ಳಗೆ ಅಂತಾರ? ಇಲ್ಲ, ಹಾಲಿನಷ್ಟು ಬೆಳ್ಳಗೆ. ಬೆಳ್ಳಗೆ ಅಂತ ಬಂದ ತಕ್ಷಣ ಹಾಲು. ಕಪ್ಪು ಅಂತ ತಕ್ಷಣ ನಾವು ಕಾಡಿಗೆನೋ ಇದ್ದಿಲನೋ ಹೇಳ್ತೀವಿ ಅಲ್ವಾ? ಏನೇ ಕಹಿ ಬಂದರೆ ರುಚಿಯಲ್ಲಿ ನಾವು ಬೇವಿಗೆ ಹೋಲಿಸ್ತೀವಿ. ಹಾಗಲಕಾಯಿನೂ ಇದೆ, ಯಾರೋ ಹಾಗಲಕಾಯಿ ಅಷ್ಟು ಅನ್ನಲ್ಲ, ಒಂದು ಸ್ಟ್ಯಾಂಡರ್ಡ್ ಇದೆ. ಬೇವಿನಷ್ಟು ಕಹಿ, ಏನೇ ಕಹಿ ಮಾತು ಬಂದರೆ ಅದರ ಜೊತೆಗೆ ಬೇವು ಬರುತ್ತಪ್ಪ. ಹೀಗೆ ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ಸ್ ಅಂತಲೇ ಒಂದು ಲೀಸ್ಟ್ ಬರುತ್ತೆ, ನೀವು ಇದರಲ್ಲಿ ಹಾಕ್ಕೊಂಡು ನೋಡ್ಬೋದು. ಹಾಗಾದರೆ ನಮಗೆ ನಮ್ಮ ಭಾಷೆಯ ಕೆಲವೊಂದು ಗೊತ್ತಿರುತ್ತೆ, ಆದರೆ ಇಂಗ್ಲೀಷ್ ಭಾಷೆಯ ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ಸ್ ಏನಿದೆ ಅಂತ ನೀವು ಹಾಕ್ಕೊಂಡ್ರೆ ನೀವು ಲೀಸ್ಟ್ ಕಾಣ್ಬೋದು. ಅದರಲ್ಲಿ ಹೀಗೆ ಕಾಣುತ್ತೆ, ನಾ ಈಗ ಹೇಳಿದ್ನಲ್ಲ, ಹಾಲಿನಷ್ಟು ಬೆಳ್ಳಗೆ. ಅವರು ಹಾಲಿಗೆ ಕಂಪೇರ್ ಮಾಡಲ್ಲ, ಯಾಕೆಂದರೆ ಅವ್ರಿಗೆ ಇನ್ನೂ ಒಂದು ಬೆಳ್ಳಗೆ ಸಿಕ್ಕಿದೆ ಅವ್ರ ಸಂಸ್ಕೃತಿಯಲ್ಲಿ. ದೇ ಸೇ ಆ್ಯಸ್ ವೈಟ್ ಆ್ಯಸ್ ಸ್ನೋ. ಏನು ಬರ್ಫ್ ಬೀಳುತ್ತಲ್ಲ ಮೇಲಿಂದ, ಅವರ ಕ್ಲೈಮೇಟಿಗೆ ಬೀಳುತ್ತೆ, ನಮಗೆ ಬೀಳಲ್ಲ. ನಾವು ಇದನ್ನು ನೋಡಲಿಕ್ಕೆ ಮತ್ತೆ ಕಾಶ್ಮೀರಕ್ಕೆ ಹೋಗಬೇಕು. ಆದರೆ ಅವರಲ್ಲಿ ಮನೆಗೆ ಹಳ್ಳಿಯಲ್ಲಿ ಬೀಳೋದ್ರಿಂದ ಅವರು ಅದಕ್ಕೆ ಹೋಲಿಸ್ಕೊಂಡಿದ್ದಾರೆ, ಅದು ಅವರ ಸಂಸ್ಕೃತಿ. ಅವರು ಆ್ಯಸ್ ವೈಟ್ ಆ್ಯಸ್ ಮಿಲ್ಕ್ ಅನ್ನಲ್ಲ, ಆ್ಯಸ್ ವೈಟ್ ಆ್ಯಸ್ ಸ್ನೋ ಅಂತಾರೆ ಅವರು. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್. ಇದು ಸಿಮಿಲಿ, ಆ್ಯಸ್ ವೈಟ್ ಆ್ಯಸ್ ಸ್ನೋ. ಏನೇ ಒಂದು ಬೆಳ್ಳಗೆ ಬಂದರೂ ವೈಟಿಗಿದ್ದರೆ ಕಂಪೇರ್ ಮಾಡೋದಿದ್ದರೆ ಅದನ್ನು ಸ್ನೋಗೆ ಕಂಪೇರ್ ಮಾಡಿ ಅಂದಂಗೆ. ಓಕೆ, ಎರಡನೇದು ಈಗ ಬಿಟರ್, ನಾವು ಬೇವು ಅಂತೀವಲ್ಲ, ಕಹಿ. ಅವರಂತಾರೆ ಆ್ಯಸ್ ಬಿಟರ್ ಆ್ಯಸ್ ಬೈಲ್. ಬಿಯಾಯಲ್ಲಿ ಬೈಲ್. ಬೈಲ್ ಅಂದರೆ ಪಿತ್ತ. ಯಾಕಂದರೆ ಅವರು ಮ್ಯಾಕ್ಸಿಮಮ್ ನಾನ್ ವೆಜಿಟೇರಿಯನ್ಸು. ಅವರಿಗೆ ಪಿತ್ತಕೋಶದ ಕಹಿದ ಪರಿಚಯ ಇದೆ, ಅದನ್ನು ಕತ್ತರಿಸಿ ಪಲ್ಯದಲ್ಲಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತೆ. ಇಟ್ ಈಸ್ ದ ಮೋಸ್ಟ್ ಬಿಟರ್ ಥಿಂಗ್. ಅದಕ್ಕೆ ಅವರ ಕಂಪ್ಯಾರಿಸನ್ ಆಗಿದೆ. ಇಲ್ಲೂ ಬಹಳ ಇದೆ. ಲೈಕ್ ಆ್ಯಸ್ ಲೈಟ್ ಆ್ಯಸ್ ಕಾರ್ಕ್. ಕಾರ್ಕ್ ಅಂತ ಒಂದು ಬಿರಡೆ ಅಂತೀವಿ ನೋಡಿ ನಾವು. ನಿಮಗೆ ಒಂದು ಕಲ್ಪನೆ ಬಂದರೆ, ಈ ಔಷಧಿ ಬಾಟ್ಲಿಗಳಿಗೆ ಮೊದಲು ಹಾಕ್ತಿದ್ರು ಕಾರ್ಕ್ ಅಂತ ಒಂದು ಮಟೀರಿಯಲ್ ಇದೆ, ಹೌದಾ? ಅದೇ ರೀತಿ ಆ್ಯಸ್ ಪ್ರೌಡ್, ಸೊಕ್ಕಿನ. ಯಾವುದಕ್ಕೆ ಹೋಲಿಸಿದ್ದಾರೆ ನಿಮಗೇನಾದ್ರು ಅನಿಸುತ್ತಾ? ಸೊಕ್ಕು ಯಾರಿಗೆ ಹೋಲಿಸ್ಬೋದು? ಭಿನ್ನಾಣ ಅಂತ ನಾವು ಅಂತೀವಲ್ಲ ಒಂದು ಕನ್ನಡದಲ್ಲಿ. ಈ ಸೊಕ್ಕನ್ನು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ನಲ್ಲಿ ನವಿಲಿಗೆ ಹೋಲಿಸಿದ್ದಾರೆ, ಆ್ಯಸ್ ಪ್ರೌಡ್ ಆ್ಯಸ್ ಪಿಕಾಕ್ ಅಂಥೇಳಿ. ಸೊ ಇದನ್ನೊಂದು ಲೀಸ್ಟ್ ತೆಗೆದಿಟ್ಕೋಬೇಕು, ಯಾಕೆಂದರೆ ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಆಲ್ ಓವರ್ ದ ವರ್ಲ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದರ ಪ್ರಯೋಗಗಳನ್ನು ಮಾಡಬೇಕು ಎಲ್ಲರೂ ಅವಶ್ಯಕತೆ ಬಂದಾಗ, ಎಸ್ಸೆಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಭಾಷಣದಲ್ಲಿ. ಆವಾಗ ಅದರ ಪ್ರಭಾವ ಬರುತ್ತೆ. ಓಕೆ, ಸೊ ಇದು ಸಿಮಿಲಿ. ಸೊ ಅವರ ಒಂದು ಇದರಲ್ಲಿ ಬಂದಾಗ ಇನ್ನೊಂದು ಕಾಮನ್ ಆಗಿ ಅವರು ಭಾಳ ಚಂದ ಒಂದು ಉದಾಹರಣೆ ಈ ರೆನೆನ್ ಮಾರ್ಟಿನಲ್ಲಿದೆ. ಲೈಫ್ ಈಸ್ ಆ್ಯಸ್ ಟೀಡಿಯಸ್ ಆ್ಯಸ್ ಎ ಟ್ವೈಸ್ ಟೋಲ್ಡ್ ಸ್ಟೋರಿ ಅಂತ. ಲೈಫ್ ಈಸ್ ಆ್ಯಸ್ ಟೀಡಿಯಸ್ ಆ್ಯಸ್ ಟ್ವೈಸ್ ಟೋಲ್ಡ್ ಸ್ಟೋರಿ. ಟೀಡಿಯಸ್ ಅಂದರೆ ಬೇಜಾರು ಬರುವಂತಹ, ತಲೆನೋಯುವಂತಹ. ಎಷ್ಟು ಜೀವನ, ಕೆಲವೊಬ್ರದ್ದು ಬಹಳ ಕಷ್ಟದಲ್ಲಿರೋರು ಹೇಳ್ತಾರೆ, ಎಷ್ಟು ಬೇಜಾರಾಗಿದೆ ಜೀವನ ಅಂದರೆ ಒಂಥರ ಮೊನೋಟನಸ್ ಆಗಿದೆ, ಮತ್ತೆ ಅದೇ ಪದೇ ಬೆಳಗ್ಗೆ ಹೋಗೋದು, ಆಫೀಸಿಗೆ ಸಂಜೆ ಬರೋದು, ಎಷ್ಟು ಬೇಜಾರಾಗಿದೆ ಅಂತ ಹೇಳೋಕ್ಕೆ ಅವರು ಉದಾಹರಣೆ ಕೊಡೋದು ಟ್ವೈಸ್ ಟೋಲ್ಡ್ಸ್. ನೀವು ಪಿಕ್ಚರಿಗೆ ಹೋಗಿರ್ತೀರ, ಬಂದ ತಕ್ಷಣ ಯಾರೋ ಒಬ್ಬರು ನಿಮಗೆ ಕತೆ ಹೇಳ್ತಾರೆ ಆ ಪಿಕ್ಚರಿಂದ. ಅವ್ರು ಹೋಗಿ ಬಂದಿರ್ತಾರೆ, ನೀವಿನ್ನೂ ಹೋಗಿರಲ್ಲ ಅಂದ್ಕೊಳ್ಳಿ, ನಿಮಗೊಂದು ಕತೆ ಹೇಳ್ತಾರೆ ಅವರು. 3 ತಾಸು 2 ತಾಸಿನ ಪಿಕ್ಚರು 3.5 ತಾಸು ಅವರು ಕತೆ ಮಾಡಿ ಹೇಳ್ತಾರೆ, ತಮ್ಮದು ಅಷ್ಟು ಹಾಕಿ. ಮತ್ತೆ ಒಂದು 8-10 ದಿವಸ 15 ದಿವಸ ಬಿಟ್ಟು ಮತ್ತೊಬ್ಬ ಬರ್ತಾನೆ,
ಅವನು ಹೋಗಿ ಬಂದಿರ್ತಾನೆ, ಓ ಏನು ಪಿಕ್ಚರ್ ಇದೆ ಕಣೋ ಅಂತ ಹೇಳಿ ಅವ ಇನ್ನೊಂದು ಸರಿ ಶುರು ಮಾಡ್ತಾನೆ. ಆವಾಗ ನಿಮ್ಮ ಮನಸ್ಸಿಗೆ ಏನು ಬೇಜಾರಾಗುತ್ತೋ, ಯಾಕೆಂದರೆ ನಿಮಗೆ 2 ತಾಸಿಂದ 3.5 ತಾಸು ಒಬ್ಬನು ಹೇಳಿ ಹೋಗಿದ್ದಾನೆ ಪಿಕ್ಚರು, ಮತ್ತೆ ಸ್ಟಾರ್ಟ್ ಆಗಿದೆ ಅದೇ ಪಿಕ್ಚರಿನ ಕತೆ. ಟ್ವೈಸ್ ಟೋಲ್ಡ್ ಸ್ಟೋರಿ ನೋಡಿ ಎಷ್ಟು ಚಂದ, ಎಷ್ಟು ಪ್ರಾಕ್ಟಿಕಲ್ ಕಂಪ್ಯಾರಿಸನ್ ಇದು. ಬರುತ್ತಾ ಇಷ್ಟು ಬೇಜಾರು ಯಾವುದಕ್ಕಾರು? ಅವನಿಗೆ ಒಂದೇನಾದ್ರು ಕೋಲ್ಗಿಲ್ ತೊಗೊಂಡು ಹೊಡೆದು ಓಡಿಸ್ಬೇಕು ಅನ್ಸಲ್ವಾ ನಿಮಗೆ? ಸೊ ದೇ ಹ್ಯಾವ್ ಕಂಪೇರ್ಡ್ ದ ಲೈಫ್, ಸಮ್ ಡಿಫಿಕಲ್ಟ್ ಲೈಫ್, ವಿತ್ ಎ ಟ್ವೈಸ್ ಟೋಲ್ಡ್ ಸ್ಟೋರಿ. ದೆನ್ ದ ರೈಟಿಯಸ್ ಅಂದರೆ ಸದ್ಗುಣಿ, ಸುಮಾರ್ಗಿ. ದ ರೈಟಿಯಸ್ ಶಾಲ್ ಫ್ಲರಿಶ್ ಆ್ಯಸ್ ದ ಪಾಮ್ ಟ್ರೀ ಅಂತೆ. ಯಾಕಂದರೆ ಯಥೇಚ್ಛವಾಗಿ ಬೆಳೆಯೋದು, ಎಗ್ಗಿಲ್ಲದೆ ಬೆಳೆಯೋದು ಪಾಮ್ ಟ್ರೀ. ಸೊ ದ ರೈಟಿಯಸ್, ಯಾರು ಸದ್ಗುಣಿ ಇರ್ತಾನೋ ಅವನು ಪಾಮ್ ಟ್ರೀ ಹಾಗೆ ಬೆಳೀತಾನೆ ಅಂತ. ಗ್ರೋಸ್, ಫ್ಲರಿಷಸ್, ಸಂಪದ್ಭರಿತನಾಗುತ್ತಾನೆ ಲೈಕ್ ಎ ಪಾಮ್ ಟ್ರೀ ಅಂತ ಹೋಲಿಸಿದಾಗ. ಸೊ ಈ ಪಾಮ್ ಟ್ರೀನೂ ಅವರ ಒಂದು ಸಂಸ್ಕೃತಿದು. ನಮ್ಮ ಹತ್ರ ಪಾಮ್ ಟ್ರೀಗೆ ಹೆಚ್ಚು ಇರೋಲ್ಲ. ನಮ್ಮದು ಯಾವುದೋ ಹುಣಸೆ ಮರನೋ ಆಲದ ಮರನೋ ಜೀವನ ಅಂದರೆ ಆಲದ ಮರ, ಈ ಜಗತ್ತು ಆಲದ ಮರಕ್ಕೆ ಹೋಲಿಸ್ತೀವಿ ನಾವು, ಜೀವನವನ್ನು ಆಲದ ಮರಕ್ಕೆ ಹೋಲಿಸ್ತೀವಿ. ಮತ್ತೆ ಬೀಜ, ಮತ್ತೆ ರೆಂಬೆ, ಮತ್ತೆ ಬೇರು, ಮತ್ತೆ ಬೀಜ, ಹೀಗೆ ಒಂದು ಏನು ಸೈಕಲ್ ಇರುತ್ತೋ ಅದನ್ನು ಆಲದ ಮರಕ್ಕೆ ಹೋಲಿಸ್ತೀವಿ ನಾವು. ಇದು ನಮ್ಮ ಸಂಸ್ಕೃತಿ, ನಮ್ಮ ಹತ್ರ ಸಿಗುವಂಥ ಮರ ಗಿಡ, ಇದನ್ನು ತಿಳ್ಕೋಬೇಕು. ಓಕೆ, ಸೊ ದ ಇಂಪಾರ್ಟೆಂಟ್ ಕ್ಯಾಚ್ ಪಾಯಿಂಟ್ ಇಸ್ ದಿಸ್: ಸಿಮಿಲಿ ಅಂದಾಗ ಅಲ್ಲಿ ಅಂತೆ, ಆ್ಯಸ್, ಲೈಕ್ ಅನ್ನುವ ಶಬ್ದಗಳು ಬರಬೇಕು. ಶಿವಾಜಿ ಫಾಟ್ ಲೈಕ್ ಎ ಲಾಯನ್, ಕಿತ್ತೂರು ಚೆನ್ನಮ್ಮ ಫಾಟ್ ಆ್ಯಸ್ ಅ ಟೈಗರ್ ಅಗೇನ್ಸ್ಟ್ ಬ್ರಿಟಿಷ್ ಅಂತ ಹೇಳ್ಬೋದು. ಓಕೆ, ಇದನ್ನು ಯಾವುದಕ್ಕೂ ಬಳಸ್ಕೊಳ್ಳಿ. ಇದು ಈ ರೀತಿ ಆ್ಯಸ್ ಮತ್ತು ಲೈಕ್ ಶಬ್ದವನ್ನು ಹೊಂದಿರಬೇಕು. ಇನ್ನು ಎರಡನೇದ್ದು ಮೆಟಾಫರ್. ಸಿಮಿಲಿ ಮತ್ತು ಮೆಟಾಫರಲ್ಲಿ ಬಹಳಷ್ಟು ಸಿಮಿಲ್ಯಾರಿಟಿ ಇದೆ. ಏನು ಮೆಟಾಫರ್ ಅಂದರೆ ಅಲ್ಲಿ ಅದರಂತೆ ಇದು ಅಂತಿದ್ವಿ. ಮೆಟಾಫರ್ ಅನ್ನೋದರಲ್ಲಿ ಈ ಹೋಲಿಕೆನ ನಾವು ಅದೇ ಇದು ಅಂದುಬಿಡ್ತೀವಿ, ಅಷ್ಟೇ ಡಿಫರೆನ್ಸ್. ಅದೇ ಇದು. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅವನು ಕಲ್ಲಾಗಿಬಿಟ್ಟಿದ್ದಾನೆ, ಅವನ ಹೃದಯ ಕಲ್ಲಿಂದು, ಕಲ್ಲಿನ ಹಾಗೆ ಇದೆ, ಕಲ್ಲಿನಂತೆ ಇದೆ, ಅದು ಬೇರೆ. ಅವನ ಹೃದಯದಲ್ಲಿ ಕಲ್ಲೇ ಇದೆ ಅಥವಾ ಅವನ ಎದೆಯಲ್ಲಿ ಕಲ್ಲಿಟ್ಕೊಂಡಿದ್ದಾನೆ ಅಂತ ಏನು ಹೇಳ್ತೀವಿ, ಅದೇ ಅದು ಅಂತ ಹೇಳ್ತೀವಿ. ಆವಾಗ ಅದು ಮೆಟಾಫರ್ ಅನ್ನುವ ಒಂದು ಬೇರೆ ಅಲಂಕಾರದ ಕೆಳಗೆ ಬರುತ್ತೆ. ಸೊ ಇಫ್ ಐ ಸೇ ಶಿವಾಜಿ ಫಾಟ್ ಲೈಕ್ ಅ ಟೈಗರ್, ಶಿವಾಜಿ ವಾಸ್ ಅ ಟೈಗರ್, ಇದು ಮೆಟಾಫರ್. ಸ್ವಲ್ಪ ತಿಳ್ಕೊಳ್ಳಿ. ಶಿವಾಜಿ ಫಾಟ್ ಲೈಕ್ ಅ ಟೈಗರ್, ಸಿಮಿಲಿ. ಶಿವಾಜಿ ವಾಸ್ ಅ ಟೈಗರ್ ಆನ್ ಬ್ಯಾಟಲ್ ಫೀಲ್ಡ್. ಈ ರಣರಂಗಕ್ಕೆ ಬಂದಾದ್ರೆ ಹುಲಿಯಪ್ಪ ಅವನು ಅಂದುಬಿಟ್ರೆ ಅವನು ಮೆಟಾಫರ್ನಲ್ಲಿ ಬರ್ತಾನೆ. ಶಿವಾಜಿ ರಣರಂಗದಲ್ಲಿ ಹುಲಿಯಂತೆ ಕಾದನು ಅಂದರೆ ಅದು ಸಿಮಿಲಿಗೆ ಹೋಗುತ್ತೆ. ಸೊ ಈ ಮೆಟಾಫರ್, ಅದಕ್ಕೆ ಗ್ರಾಮರ್ ಪುಸ್ತಕದಲ್ಲಿ ಇಂಪ್ಲಾಯ್ಡ್ ಸಿಮಿಲಿ ಅಂತ. ಇಂಪ್ಲಾಯ್ಡ್ ಅಂದರೆ ಅಂದರೆ ಸಿಮಿಲಿ ಅರ್ಥವಾದಂಥದ್ದು ಅಥವಾ ಸಿಮಿಲಿಯ ಒಂದು ಅರ್ಕ ಅಂದಂಗೆ, ತಿರುಳು ಅಂದಂಗೆ, ಇಂಪ್ಲಾಯ್ಡ್ ಸಿಮಿಲಿ. ಅವ್ರು ಹೇಳ್ತಾರೆ, ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ಡೆಸರ್ಟ್. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ಡೆಸರ್ಟ್. ನೋಡಿ ಹೇಗಿದೆ. ಒಂದು ಮರಳುಗಾಡಿನಲ್ಲಿ ಒಂಟೆ ಹಡಗಂತೆ, ಹಡಗಿದ್ದಂಗೆ ಅಂದ್ಬಿಟ್ರೆ ಮತ್ತೆ ಸಿಮಿಲಿಗೆ ಹೋಗುತ್ತೆ. ಹೀಗೆ ಹೇಳ್ದಂಗೆ, ಒಂಟೆ ಮರಳುಗಾಡಿನ ಹಡಗು ಅಂದಂಗೆ. ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ಡೆಸರ್ಟ್, ಸಿಂಪಲ್. ಹೀಗೆ ಹೇಳ್ದಂಗೆ, ಇದು ಮೆಟಾಫರ್ ಅಲ್ವಾ? ಲೈಫ್ ಈಸ್ ಎ ಡ್ರೀಮ್, ಇದೆಲ್ಲ ನಾವು ಹೇಳ್ತಾ ಇರ್ತೀವಿ. ಜೀವನ ಒಂದು ಕನಸಪ್ಪ, ಕನಸಿದ್ದಂಗೆ ಅಂದರೆ ಸಿಮಿಲಿ, ಕನಸೇ ಅಂದುಬಿಟ್ರೆ ಮೆಟಾಫರ್.
ಓಕೆ. ಸೊ ಈ ಒಂದು ಇದನ್ನು ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಥವಾ ನೀವು ಹೈಸ್ಕೂಲ್ ಲೆವೆಲ್ನಲ್ಲಿ ಸಿಮಿಲಿಯಿಂದ ಮೆಟಾಫರ್ ಮಾಡಿ, ಮೆಟಾಫರಿಂದ ಸಿಮಿಲಿ ಮಾಡಿ ಅನ್ನುವ ಕ್ವಶನ್ಗಳು ಇರ್ತವೆ. ಹಾಗೆ ಬಂದಾಗ ಇದನ್ನು ಬಳಸ್ಕೋಬೇಕು, ಈ ವಿದ್ಯೆಯನ್ನು. ಲೈಕ್ ಮತ್ತು ಆ್ಯಸ್ ಅಂತ ಸೇರಿಸಿ ನೀವು ಹಾಕಿದರೆ ಅದು ಸಿಮಿಲಿ ಆಗಿಬಿಡುತ್ತೆ. ಅದನ್ನು ತೆಗೆದು ಅದೇ ಇದು ಅನ್ನುವ ಅರ್ಥದಲ್ಲಿಟ್ಟರೆ ಅದು ಮೆಟಾಫರ್ ಆಗುತ್ತೆ. ಇನ್ನು ಮೂರನೇದ್ದು ಪರ್ಸಾನಿಫಿಕೇಷನ್ ಅಂತ ಹೇಳ್ತಾ ಇದ್ದೆ. ಪರ್ಸಾನಿಫಿಕೇಷನ್ ಇದರ ವಿಶೇಷತೆ ಏನು ಅಂದರೆ, ಒಂದು ನಿರ್ಜೀವ ವಸ್ತು ಇದೆ, ಆ ನಿರ್ಜೀವ ವಸ್ತುವಿಗೆ ಜೀವ ತುಂಬಿ ಮಾತನಾಡುವ ಪದ್ಧತಿ. ಅದರಲ್ಲೇನೋ ಜೀವವೇ ಇದೆ ಅನ್ನುವುದು ಹಾಗೆ ಮಾತನಾಡುವುದು, ಅಂದರೆ ಅದನ್ನು ಹಾಗೆ ಬಳಸ್ಕೊಳ್ಳೋದು, ಅದನ್ನು ಹಾಗೆ ಕಲ್ಪಿಸಿಕೊಳ್ಳೋದು, ಇದು ಪರ್ಸಾನಿಫಿಕೇಷನ್. ಈಗ ನಾನು ಆವಾಗ ಹೇಳ್ತಾ ಇದ್ದೆ, ಬೇಂದ್ರೆಯವರ ಒಂದು ಸುಂದರ ಕವಿತೆ ನೀ ಹಿಂಗ ನೋಡಬೇಡದಲ್ಲಿ ಬರುತ್ತೆ ಒಂದು ಕಡೆ, ಸಾವನ ತನ್ನ ಕೈ ಸವರಿತಲ್ಲ. ಮೋಸ್ಟ್ಲಿ ಇದು ಆ ಸಿನಿಮಾ ಪದ್ಯದಲ್ಲಿ ಇಲ್ವೋ ಏನೋ, ಮೊದಲಿನ 2 ನುಡಿ ಒಳಗಿದೆ. ಸಾವನ ತನ್ನ ಕೈ ಸವರಿತಲ್ಲ, ಬಂತೆನಗ ಇಲ್ಲದ ಭೀತಿ ಅಂತ ಹೇಳಿದ್ರು. ಸಾವನ ಅಂದರೆ ಸಾವು, ತಾನೇ ಸಾವನೇ ಅಂದಂಗೆ, ಸಾವನ ಧಾರವಾಡ ಭಾಷೆ ಅದು. ಸಾವನ ತನ್ನ ಕೈ ಸವರಿತಲ್ಲ, ಸಾವು ತನ್ನ ಕೈ ಸವರ್ಬಿಡುತ್ತಲ್ಲ ನನ್ನ ಮಗನ ಮೇಲೆ ಅಂತೇಳಿ. ಸಾವಿ ಕೈ ಯಾರು ನಾವು ನೋಡಿದ್ದೀಗ? ಸಾವು ಅಂದರೆ ನಾವು ಕೈ ಕಾಲು ಮುಖ ಇರುತ್ತಾ? ಅದು ಒಂದು ನಿರ್ಜೀವ ವಸ್ತು, ನಿರ್ಜೀವ ವಸ್ತು. ಸೊ ಸಾವನ ತನ್ನ ಕೈ ಸವರಿತಲ್ಲ ಅಂದಾಗ ಅದು ಪರ್ಸಾನಿಫಿಕೇಷನ್. ಅದಕ್ಕೊಂದು ಕೈ ಇದೆ, ಕಾಲಿದೆ, ಕಣ್ಣಿದೆ. ಸಾವು ಕೆಗ್ಗಣ್ಣಿನಿಂದ ನೋಡಿತು ಅಂದರೂ ಸಾವು ಬಂದಂಗೆ. ಇಂಗ್ಲೀಷ್ನಲ್ಲೂ ಇದನ್ನು ಬಳಸ್ತಾರೆ. ಇದರಲ್ಲಿ ಭಾಳ ಸಿಮಿಲ್ಯಾರಿಟಿ ಇದೆ ನಮ್ಮವರ ಒಂದು ಮಾತಲ್ಲಿ. ಏನಂತಾರೆ, ಅವರ ಶೇಕ್ಸ್ಪಿಯರ್ ನಾಟಕಲ್ಲಿ ಬಂದಿದೆ, ಡೆತ್ ಲೇಡ್ ಇಟ್ಸ್ ಐಸಿ ಹ್ಯಾಂಡ್ಸ್ ಆನ್ ದ ಪ್ರಿನ್ಸ್ ಅಥವಾ ಆನ್ ದ ಕಿಂಗ್ ಅಂತ ಬಂದು. ಡೆತ್ ಲೇಡ್, ಸಾವು ಇಟ್ಟಿತು ಏನು, ತನ್ನ ತಣ್ಣಗಿನ ಕೈಯನ್ನು ಆನ್ ದ ಕಿಂಗ್, ಅಂದರೆ ಸತ್ತ ಅಂತ. ಕೈ ಇಡ್ತಾ, ಕೈ ಇದೆಯಾ ಅದಕ್ಕೆ? ಈ ತರಹ ನಿರ್ಜೀವ, ಜೀವ ಇಲ್ಲದ ವಸ್ತುಗಳಲ್ಲಿ ಜೀವ ಇದೆಯೋ ಎನ್ನುವಂತೆ ಮಾತನಾಡುವ ಉದಾಹರಣೆಗಳು ಪರ್ಸಾನಿಫಿಕೇಷನ್ ಆಗಿರುತ್ತೆ. ಓಕೆ. ಸೊ ಇದರ ಎಕ್ಸಾಂಪಲ್ ನೀವು ನೋಡಿದರೆ ಪರ್ಸಾನಿಫಿಕೇಷನದ್ದು, ಲಾಫ್ಟರ್ ಹೋಲ್ಡ್ಸ್ ಹರ್ ಫ್ರಮ್ ಬೋತ್ ಹರ್ ಸೈಡ್ಸ್ ಅಂತಾರೆ. ಅಂದರೆ ಖುಷಿ ಅವಳನ್ನು ಎರಡೂ ಬಗಲಿನಿಂದ ಅಥವಾ ಎರಡೂ ಕಡೆಯಿಂದ ಎತ್ತುತ್ತಾ ಇದೆ ಅಂತ ಯಾವುದೋ ಒಂದು ನಾಟಕದಲ್ಲಿ ಬರುತ್ತೆ. ಅಂದರೆ ಅಷ್ಟು ಖುಷಿಯಾಗಿದ್ದಾಳೆ ಅಂತ. ಖುಷಿ ಅವಳನ್ನು ಎತ್ತುತ್ತಾ ಇದೆ ಎರಡೂ ಕಡೆಯಿಂದ. ಅಂದರೆ ಏನು, ಎತ್ತಕ್ಕೆ ಅದಕ್ಕೇನು ಹೆಗಲಿದೆಯಾ, ಕೈ ಇದೆಯಾ ಖುಷಿಗೆ? ಖುಷಿ ಇದು ಒಂದು ಕಣ್ಣಿಗೆ ಅಗೋಚರವಾದಂಥ ನಮ್ಮದು ಖುಷಿ, ದುಃಖ, ಸುಖ ಇವೆಲ್ಲ. ಸೊ ಇದು ಒಂದು ಭಾಳ ಚೆನ್ನಾಗಿರೋದು ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಶೇಕ್ಸ್ಪಿಯರಿಂದ ಇರಬೇಕು. ಪ್ರೈಡ್ ಗೋತ್ ಫೋರ್ತ್ ಆನ್ ಹಾರ್ಸ್ ಬ್ಯಾಕ್ ಗ್ರ್ಯಾಂಡ್ ಆ್ಯಂಡ್ ಗೇ, ಬಟ್ ಕಮ್ತ್ ಬ್ಯಾಕ್ ಆನ್ ಫುಟ್ ಆ್ಯಂಡ್ ಬೆಗ್ಸ್ ಇಟ್ಸ್ ವೇ ಅಂತ ಹೇಳೋದು ಪೋಯಮಲ್ಲಿ ಪ್ರಾಸಬದ್ಧವಾಗಿ ಬರೆದಿದ್ದಾರೆ ಅವರು. ಇಲ್ಲಿ ಪ್ರೈಡ್ ಅಂದರೆ ಅಭಿಮಾನ, ಸೊಕ್ಕು. ಯಾವಾಗ ಸೊಕ್ಕು ಬರುತ್ತೆ ಅದು ನಮ್ಮ ಜೊತೆಗಿರುತ್ತೆ. ಗೋತ್ ಅಂದರೆ ಹೋಗುತ್ತದೆ, ಗೋತ್ ಫೋರ್ತ್, ಅದು ಮುಂದೆ ಹೋಗುತ್ತದೆ, ಅದು ನಿಮ್ಮನ್ನು ಕರೆದೊಯ್ಯುತ್ತದೆ. ಹೇಗೆ? ಆನ್ ಹಾರ್ಸ್ ಬ್ಯಾಕ್ ಗ್ರ್ಯಾಂಡ್ ಆ್ಯಂಡ್ ಗೇ, ಖುಷಿಯಲ್ಲಿ ಭರ್ಜರಿ ವಿಜೃಂಭಣೆಯಲ್ಲಿ ಕರ್ಕೊಂಡು ಹೋಗುತ್ತೆ, ಸೊಕ್ಕು ಇರುತ್ತಲ್ಲ ಆವಾಗ. ಬಟ್ ಕಮ್ತ್ ಬ್ಯಾಕ್, ಯಾವಾಗ ಸೊಕ್ಕು ಇಳಿಯುತ್ತೆ, ಮುರಿಯುತ್ತೆ, ಕಮ್ತ್ ಬ್ಯಾಕ್ ಇಟ್ ಕಮ್ತ್ ಆನ್ ಫುಟ್ ಅಂತ, ಅದು ಬರೆಗಾಲಿನಿಂದ ನಡ್ಕೊಂಡು ಬರುತ್ತೆ. ಆ್ಯಂಡ್ ಬೆಗ್ಸ್ ಇಟ್ಸ್ ವೇ, ಆಮೇಲೆ ದೈನಾಸಪಟ್ಟು ದಾರಿ ಕೊಡ್ರಪ್ಪ, ಎಲ್ಲಿದೆಯಪ್ಪ ದಾರಿ ಮನೆಗೆ ಅಂಥೇಳಿ ದೈನಾಸದಿಂದ ದಮ್ಮಯ್ಯ ಅಂದ್ಕೊಂಡು ವಾಪಸ್ ಬರುತ್ತಂತೆ ಸೊಕ್ಕಿಳಿದ ಮೇಲೆ. ಇದು ಪ್ರೈಡ್ ಅನ್ನುವ ಒಂದು ಸೊಕ್ಕಿಗೆ ಅವರು ಹೇಗೆ ಒಂದು ಜೀವ ತುಂಬಿ ಹೇಳ್ತಾ ಇದ್ದಾರೆ. ಹೇಗೆ ಹೋಗುತ್ತೆ, ಕುದುರೆ ಹತ್ತು ಹೋಗುತ್ತೆ, ವಿಜೃಂಭಣೆಯಿಂದ ಮೆರೆಯುತ್ತೆ, ಬರಬೇಕಾದ್ರೆ ಭಿಕ್ಷೆ ಬೇಡತ್ತೆ. ಸೊ ಇದು ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಒಂದು ಮನುಷ್ಯನಂತೆ ಚಿತ್ರಿಸಿದ್ದಾರೆ. ಯಾವುದನ್ನು? ಸೊಕ್ಕನ್ನು, ಪ್ರೈಡ್ ಅನ್ನುವುದನ್ನು. ಇದು ಉದಾಹರಣೆ. ಓಕೆ. ನಿಮಗಿನ್ನು ಇಂಟ್ರೆಸ್ಟ್ ಇದ್ದರೆ ಅಲಂಕಾರಗಳನ್ನು ಕಲಿಯೋದು, ನೀವು ಇನ್ನೂ ನಾ ಹೇಳಿದ್ನೆಲ್ಲ ಬೇಕಾದಷ್ಟಿದೆ, ಅದನ್ನು
ನೀವು ನೋಡ್ಕೊಳ್ಳಿ. ಬಟ್ ಇದನ್ನು 3 ಮಾತ್ರ ನಿಮಗೆ ಗೊತ್ತಿರಲಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ಉಳಿದ ಇಂಪಾರ್ಟೆಂಟ್ ಇದನ್ನು ನೋಡೋಣ. ಅದರಲ್ಲಿ ಒಂದು ಕ್ಲಾಸು ಅಂತ ನಾ ಏನೆಲ್ಲ ಸಬ್ಜೆಕ್ಟ್ಗಳನ್ನು ಹೇಳಿದೆ ಅವುಗಳನ್ನು ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.